ದೇವರು ಎಲ್ಲಿದ್ದಾನೆ? ಕಷ್ಟಗಳು ಏಕೆ? ನಮಸ್ಕಾರ ಸ್ನೇಹಿತರೆ, ಇಂದಿನ ಜಗತ್ತಿನಲ್ಲಿ ನಾವೆಲ್ಲರೂ ಕೇಳುವ ಅತಿ ದೊಡ್ಡ ಪ್ರಶ್ನೆ, ದೇವರು ನಿಜವಾಗಿಯೂ ಇದ್ದಾರಾ? ಇದ್ದರೆ ನಮ್ಮ ಕಷ್ಟಗಳೇಕೆ? ಯಾಕೆ ಈ ಬಡತನ, ರೋಗ, ಸಾವು? ಇಂದು ಬೈಬಲ್ ಏನು ಹೇಳುತ್ತದೆ ಎಂಬುದರ ಆಧಾರದ ಮೇಲೆ ಸತ್ಯವನ್ನು ಹುಡುಕೋಣ. ಅನೇಕರು ಕೇಳುತ್ತಾರೆ, ದೇವರು ಕಾಣಿಸುವುದಿಲ್ಲ, ಹಾಗಾದರೆ ಯಾಕೆ ಪ್ರಾರ್ಥಿಸಬೇಕು? ಬೈಬಲ್ ಹೇಳುತ್ತದೆ, ದೇವರು ಆತ್ಮನಾಗಿದ್ದಾನೆ. ಯೋಹಾನ 4:24. ಆತ್ಮವು ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಗಾಳಿಯನ್ನು ನಾವು ಅನುಭವಿಸುವಂತೆ ದೇವರ ಉಪಸ್ಥಿತಿಯನ್ನು ಪ್ರಾರ್ಥನೆಯಲ್ಲಿ ಅನುಭವಿಸಬಹುದು. ಸೃಷ್ಟಿಯಾದ ಆಕಾಶ, ನಕ್ಷತ್ರಗಳು, ಮನುಷ್ಯನ ರಚನೆ ಇವೆಲ್ಲವೂ ದೇವರ ಅಸ್ತಿತ್ವಕ್ಕೆ ಸಾಕ್ಷಿಗಳು. ರೋಮಾಪುರ 1:20. ದೇವರು ನಮಗೆ ಕಾಣಿಸದಂತೆ ಇರುವುದಕ್ಕೆ ಕಾರಣ ಆತನ ಪವಿತ್ರತೆ ಮತ್ತು ಪ್ರಭುತ್ವ. ಪಾಪಿಯು ದೇವರನ್ನು ನೇರವಾಗಿ ನೋಡಿದರೆ ಬದುಕಲಾರನು ಎಂದು ಬೈಬಲ್ ಹೇಳುತ್ತದೆ. ದೇವರು ಇದ್ದರೆ ನಮಗೆ ಯಾಕೆ ಸಂಕಟ ಎಂದು ನೀವು ಕೇಳಬಹುದು. ದೇವರು ಮನುಷ್ಯನನ್ನು ಸೃಷ್ಟಿಸಿದಾಗ ಪ್ರಪಂಚದಲ್ಲಿ ನೋವು ಇರಲಿಲ್ಲ. ಆದರೆ ಮನುಷ್ಯನು ದೇವರ ಆಜ್ಞೆಯನ್ನು ಉಲ್ಲಂಘಿಸಿ ಪಾಪ ಮಾಡಿದಾಗ ಈ ಜಗತ್ತಿಗೆ ಸಾವು ಮತ್ತು ಸಂಕಟಗಳು ಪ್ರವೇಶಿಸಿದವು. ದೇವರು ಮೂಕನಲ್ಲ, ಕುರುಡನಲ್ಲ. ಆತನು ತನ್ನ ಮಕ್ಕಳ ನೋವನ್ನು ನೋಡುತ್ತಿದ್ದಾನೆ. ಆದರೆ ಈ ಕಷ್ಟಗಳು ನಮ್ಮನ್ನು ಪರೀಕ್ಷಿಸಲು ಅಥವಾ ದೇವರ ಕಡೆಗೆ ನಮ್ಮನ್ನು ಕರೆತರಲು ಅವಕಾಶಗಳಾಗಿವೆ. ಬೈಬಲ್ನ ಪ್ರಕಟಣೆ ಪುಸ್ತಕದಲ್ಲಿ ರತ್ನಗಳ ಬಗ್ಗೆ ಹೇಳಿರುವುದು ದೇವರ ವೈಭವವನ್ನು ಸೂಚಿಸುತ್ತದೆ. ಅದು ಕೇವಲ ಭೌತಿಕ ಆಶ್ಚರ್ಯವಲ್ಲ, ಪರಲೋಕದ ಆಶೀರ್ವಾದದ ಸಂಕೇತ. ಕಷ್ಟಗಳು ತಾತ್ಕಾಲಿಕ, ಆದರೆ ದೇವರ ಪ್ರೀತಿ ಶಾಶ್ವತ. ದೇವರು ಹುಟ್ಟಿಸಿದ ಮೇಲೆ ಮರಣ ಏಕೆ? ಮನುಷ್ಯನಿಗೆ ಮರಣ ಬಂದಿದ್ದು ಪಾಪದ ಕಾರಣದಿಂದ. ರೋಮಾಪುರ 6:23. ಆದರೆ ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವರಿಗೆ ಸಾವು ಅಂತಿಮವಲ್ಲ, ಅದು ಹೊಸ ಜೀವನದ ಬಾಗಿಲು. ದೇವರು ನಮ್ಮನ್ನು ಸೃಷ್ಟಿಸಿದ್ದು ಆತನೊಂದಿಗೆ ಶಾಶ್ವತವಾಗಿ ಬಾಳಲು, ಆದರೆ ಮನುಷ್ಯನ ಪಾಪ ಆ ಸಂಬಂಧವನ್ನು ಹಾಳು ಮಾಡಿದೆ. ದೇವರು ಹೇಗಿದ್ದಾನೆ? ಬೈಬಲ್ ಹೇಳುತ್ತದೆ, ಆತನಿಗೆ ರೂಪವಿದೆ, ಆತನು ಬೆಳಕಿನಲ್ಲಿದ್ದಾನೆ. ಪ್ರಕಟಣೆ 1:14-15. ಯೋಹಾನನು ಕಂಡ ದರ್ಶನದಲ್ಲಿ ದೇವರ ಧ್ವನಿ ಅನೇಕ ಜಲಧಾರೆಗಳ ಶಬ್ದದಂತೆಯೂ ಆತನ ಕಣ್ಣುಗಳು ಅಗ್ನಿ ಜ್ವಾಲೆಯಂತೆಯೂ ಇವೆ ಎಂದು ವರ್ಣಿಸಲಾಗಿದೆ. ಆದರೆ ಆತನ ಪ್ರಮುಖ ಲಕ್ಷಣವೆಂದರೆ ದೇವರೇ ಪ್ರೀತಿಯಾಗಿದ್ದಾನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ಇಂದು ಈ ವಿಷಯಗಳನ್ನು ಆಲೋಚಿಸುತ್ತಿರುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ನಮ್ಮ ಕಷ್ಟಗಳು, ನೋವುಗಳು ಮತ್ತು ಅಳುವನ್ನು ನೀನು ಬಲ್ಲೆ. ನಿನ್ನ ಅಸ್ತಿತ್ವವನ್ನು ನಮಗೆ ತಿಳಿಸಿಕೊಡು. ನಾವು ಕಣ್ಣಾರೆ ಕಾಣದಿದ್ದರೂ ನಂಬಿಕೆಯಿಂದ ನಿನ್ನ ಉಪಸ್ಥಿತಿಯನ್ನು ಅನುಭವಿಸುವಾಗ ಭಾಗ್ಯವನ್ನು ನಮಗೆ ನೀಡು. ನಮ್ಮ ಬಡತನ, ರೋಗ ಮತ್ತು ಸಾವುಗಳ ನಡುವೆಯೂ ನಿನ್ನ ಕೃಪೆಯ ಹಸ್ತ ನಮ್ಮ ಮೇಲಿರಲಿ. ನಮಗೆ ತಾಳ್ಮೆ, ಸಮಾಧಾನ ಮತ್ತು ಶಾಶ್ವತ ಜೀವನದ ಭರವಸೆಯನ್ನು ದಯಪಾಲಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳುತ್ತೇವೆ, ಆಮೆನ್.